ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಹಿಂದೆ ಗ್ಲಾಸಸ್ಸಲ್ಲಿ ನಮ್ಮ ದಾವಣಗೆರೆಯಲ್ಲಿ 2026ರಲ್ಲಿ ಆಯೋಜಿಸಿದಂತಹ ಪುಷ್ಪ ಅಂದರೆ ಫ್ಲವರ್ ಶೋ ಈ ಒಂದು ಪ್ರೋಗ್ರಾಮ್ದ ವಿಡಿಯೋನ ಶೇರ್ ಮಾಡಿದ್ದೆ. ಸೊ ಇನ್ನು ಅರ್ಧ ಭಾಗನ ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಸ್ವಲ್ಪ ಸ್ಪೆಷಲ್ ಏನಿತ್ತು ಅಂದರೆ ಹೇಳಿದೆ, ದಿವಂಗತ ಆಗಿರ್ತಕ್ಕಂಥ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಒಂದು ಮಾಹಿತಿಗಳನ್ನೆಲ್ಲ ಒಂದು ಕಡೆ ಕಲೆ ಹಾಕಿದರೆ, ಇನ್ನೊಂದು ಕಡೆ ಏನಾಗಿತ್ತು, ಬೇರೆ ಬೇರೆ ಈ ಆಸ್ ಯೂಶುವಲ್ ವರ್ಷ ಇರ್ತಕ್ಕಂಥ ಫಲಪುಷ್ಪಗಳ ಪ್ರದರ್ಶನ ಇತ್ತು. ಅದರ ಜೊತೆಗೆ ಈ ಸರಿ ಏನು ಮಾಡಿದರು, ಬೇರೆ ಬೇರೆ ಕಡೆಗಳಿಂದ ಇಳಕಲ್ ಸ್ಯಾರೀಸ್ ಇರ್ಬೋದು, ಸಿಲ್ಕ್ ಸ್ಯಾರೀಸ್ ಇರ್ಬೋದು, ಡಿಸೈನರ್ ಸ್ಯಾರೀಸು ಈ ಸ್ಟಾಲ್ಗಳನ್ನು ಕೂಡ ಕರೆಸಿದ್ರು. ಅಂದರೆ ಜಾರ್ಖಂಡಿಂದ ಎಲ್ಲ ಬಂದಿದ್ದರು. ಒಬ್ಬರು ನಾನು ತುಂಬ ಲೇಟಾಗಿ ಲಾಸ್ಟ್ ಡೇ ಹೋಗಿದ್ದರಿಂದ ದುಪ್ಪಟ್ಟ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅವರು ಔಟ್ ಆಫ್ ಸ್ಟೇಟ್ ಅವರು ಬಂದಿದ್ದರು. ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಪ್ಯಾಕಪ್ ಮಾಡಿದರು. ಇದ್ರ ಜೊತೆಗೆ ನಾನು ಇನ್ನೊಂದು ಮಾಹಿತಿನ ಶೇರ್ ಮಾಡಬೇಕು. ಮಹಿಳಾ ದಿನಾಚರಣೆದ ಪ್ರಯುಕ್ತ ನಮ್ಮ ದಾವಣಗೆರೆಯಲ್ಲಿ ಬ್ರಾಹ್ಮಣ ಸಮಾಜದವರು ಕೆಲವೊಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು. ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನನಗೆ ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ, ಮತ್ತು ಯಾರಿಂದ ಸಿಕ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನಾನು ಆವಾಗಲೇ ಹೇಳಿದೆ, ನಮಗೆ ತುಂಬ ಯೂಸ್ಫುಲ್ ಆಗುವಂತಹ ಮಾಹಿತಿಗಳನ್ನು ನನಗೆ ಅಲ್ಲಿ ಕೆಲವರು ಕೊಟ್ಟರು ಅಂತ ಹೇಳಿದ್ನಲ್ವ. ಆ ಒಂದು ಮಹಿಳಾ ದಿನಾಚರಣೆ ಪ್ರಯುಕ್ತ ಬಂದಂತಹ ಹಲವಾರು ಕಡೆಯಿಂದ ಬಂದಿದ್ದರು. ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ರೇಖಿ, ಆಮೇಲೆ ಯಾವ ಸಮಸ್ಯೆಗೆ ಯಾವ ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿದರೆ ಹಾಕ್ಕೊಂಡ್ರೆ ಒಳ್ಳೇದಾಗುತ್ತೆ. ಅಂದರೆ ಇದು ಆಸಕ್ತಿ ಇರೋರಿಗೆ ಮಾತ್ರ, ಎಲ್ರಿಗೂ ಅಂತ ಹೇಳಲ್ಲ. ಕೆಲವರು ಅದನ್ನು ನಂಬ್ತಾರೆ, ಇನ್ನು ಕೆಲವರು ನಂಬಲ್ಲ. ಯಾರೆಲ್ಲ ನಂಬ್ತಾರೆ ಸೊ ಅವರಿಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಅದರ ಜೊತೆಗೆ ಹೇರ್ ಕೇರ್ ಬಗ್ಗೆ ನಾವು ಕೇಳಿರ್ಬೋದು, ಆದಿವಾಸಿ ಏರ್ ಆಯಿಲ್ ಬಗ್ಗೆ ತುಂಬ ಕಡೆ ಕೇಳಿದ್ದೀವಿ, ವಿಡಿಯೋಗಳೆಲ್ಲ ನೋಡಿದ್ದೀವಿ. ಅದರಲ್ಲಿ ಕೆಲವೊಂದು ಫೇಕ್ ಇರುತ್ತೆ, ಕೆಲವೊಂದು ರಿಯಲ್ ಆಗಿರುತ್ತೆ ಅನ್ನೋದ್ರ ಮಾಹಿತಿ ಕೂಡ ನಮಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಈ ಎಲ್ಲ ಮಾಹಿತಿಗಳು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು 1 by 1 ಶೇರ್ ಮಾಡ್ತಾ ಇದ್ದೀನಿ. ಫ್ಲವರ್ ಶೋ ಮೇಳದಲ್ಲಿ ಈ ಒಂದು ಕ್ಲಾತ್ ಅವಾಗಿಂದ ನೀವು ನೋಡ್ತಾ ಇದ್ದೀರಿ. ಸೊ ಬೇರೆ ಬೇರೆ ಕಡೆಯಿಂದ ವೆಸ್ಟ್ ಬೆಂಗಾಲ್ ನೋಡ್ತಾ ಇರ್ಬೋದು, ಜಾರ್ಖಂಡು, ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು. ಇದು ಫಸ್ಟ್ ಟೈಮ್ ನಮ್ಮ ಒಂದು ಗ್ಲಾಸ್ ಹೌಸ್ ಪ್ರೋಗ್ರಾಮಲ್ಲಿ ಈ ಸಾರಿ ಫಸ್ಟ್ ಟೈಮ್ ಈ ಥರ ಕ್ಲಾತ್ಗೆ ಇಂಪಾರ್ಟೆನ್ಸ್ ಕೂಡ ಕೊಟ್ಟಿದ್ದರು. ಅದರಲ್ಲೂ ಎಷ್ಟು ವೆರೈಟಿ ಸ್ಯಾರೀಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಡ್ರೆಸ್ಸಸ್, ಸ್ಪೆಷಲಿ ದುಪ್ಪಟ್ಟ. ನಾನು ಬೇಜಾರಾಯಿತು ಯಾವ ವಿಷಯಕ್ಕೆ ಅಂದರೆ, ಲಾಸ್ಟ್ ಡೇ ಆಲ್ರೆಡಿ ಪ್ಯಾಕಪ್ ಮಾಡ್ತಾಯಿದ್ರು. ಅವರಿಗೆ ಪಾಪ ಈ ಟೈಮಿಗೆ ಹೋಗಬೇಕಿತ್ತು. ಮೋಸ್ಟ್ಲಿ ಅವರು ಟ್ರೈನಿಗೆ ಬುಕ್ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಜಸ್ಟ್ ದುಪ್ಪಟ್ಟ ತೋರಿಸಿ ಅಂತ ಕೇಳಿದ್ರು. ಅವ್ರಿಗೆ ಪೇಷನ್ಸ್ ನಿಜವಾಗ್ಲೂ ಇರಲಿಲ್ಲ. ಇಲ್ಲ, ಒಂದೊಂದು ಸೆಕೆಂಡ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿದೆ, ನೀವು ಇವತ್ತು ಬಂದಿದ್ದೀರಲ್ವಾ, ಸೊ ಸಾರಿ ಅಂತ ಕೂಡ ಹೇಳಿದರು ಅವರು. ಜಸ್ಟ್ ಹೊರಗಡೆ ಇರೋದನ್ನಾದರೂ ಪ್ಯಾಕಪ್ ಮಾಡ್ತಿದ್ರಲ್ವಾ ಇವರೇ, ಅವರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವರು, ಹೊರಗಡೆ ಇರೋದನ್ನಾದರೂ ತೋರಿಸಿ ಅಂದೆ. ಇಲ್ಲ, ನಮಗೆ ಒಂದೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್ ಆಗಿದೆ ಇವಾಗ ಅಂತ ಹೇಳಿ ಪ್ಯಾಕ್ ಮಾಡ್ತಾನೆ ಇದ್ದರು. ಬಟ್ ಅವ್ರ ಸ್ಟಾಲ್ ಬಂದುಬಿಟ್ಟು ಓನ್ಲಿ ದುಪ್ಪಟ್ಟ. ಎಷ್ಟು ವೆರೈಟೀಸ್ ಇದ್ವು ಅಂತ ನನಗೆ ನಿಜವಾಗ್ಲೂ ಮಿಸ್ ಮಾಡ್ಕೊಂಬಿಟ್ಟಲ್ಲ ಅಂತ ಅನ್ನೋ ಫೀಲ್ ಆಯಿತು. ಸಿಕ್ಕಾಬಿಟ್ಟೆ, ಕಾಟನಿಂದ ಹಿಡಿದು ಸಿಲ್ಕಿಂದ ಹಿಡಿದು ಡಿಸೈನರ್ ಇರ್ಬೋದು, ಆಮೇಲೆ ಪ್ರಿಂಟೆಡಲ್ಲಿ ಎಲ್ಲ ಥರದ ದುಪ್ಪಟ್ಟಗಳ ಇವರು ತೊಗೊಂಬಂದಿದ್ರು ಜಾರ್ಖಂಡಿಂದ. ಬಟ್ ಮೈ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಲಾಸ್ಟೇ ಹೋಗಿದ್ದರಿಂದ, ಅದು ಲಾಸ್ಟ್ ಮೂಮೆಂಟಲ್ಲಿ ಹೋಗಿದ್ದರಿಂದ ನನಗೊಂದು ದುಪ್ಪಟ್ಟ ಕೂಡ ನೋಡೋಕ್ಕಾಗಲಿಲ್ಲ. ಅದಾದ ನಂತರ ಕಂಬಳಿ, ಸುಮಾರು ಜನ ಕೇಳಿರ್ತಾರೆ, ಹಾಗೆ ನೋಡಿರಬಹುದು ಕಂಬಳಿ ಬಗ್ಗೆ. ಆಡು ಭಾಷೆಯಲ್ಲಿ ಕಂಬಳಿ ಅಂತ ಕರಿತೀವಿ, ಕಂಬಳಿ. ಸೊ ಅದರ ಒಂದು ಸ್ಟಾಲ್ ಕೂಡ ಇತ್ತು. ಅದರ ವಿಶೇಷತೆ ಏನು ಅನ್ನೋದನ್ನು ಕೆಲವರಿಗೆ ತಿಳಿಸ್ಕೊಡ್ತಾ ಇದ್ದರು ಕೂಡ. ಆ್ಯಸ್ ಯೂಶುವಲ್ ಇಳಕಲ್ ಸ್ಯಾರಿ ಬಗ್ಗೆ ನಮ್ಮ ಮಾತೇ ಇಲ್ಲ. ಸೊ ನಮ್ಮ ದಾವಣಗೆರೆಯಲ್ಲಿ ಏನೇ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರೂ ಕೂಡ, ಅಂದರೆ ಸ್ಟಾಲ್ಗಳನ್ನ ಆರ್ಗನೈಸ್ ಮಾಡಿದರೂ ಕೂಡ, ಅಲ್ಲಿ ಇಳಕಲ್ ಸ್ಯಾರಿದೊಂದು ಸ್ಟಾಲ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಲ್ಲೂ ವೆರೈಟೀಸ್ ಆಫ್ ಇಳಕಲ್ ಸ್ಯಾರಿ, ಕಾಟನ್, ಸಿಲ್ಕ್, ಆಮೇಲೆ ಮಿಕ್ಸಪ್ ಇರ್ತಕ್ಕಂಥದ್ದು, ಆಮೇಲೆ ಎಂಬ್ರಾಯ್ಡಿಂಗ್ ಇಳಕಲ್ ಸ್ಯಾರಿ ವೆರೈಟೀಸಲ್ಲಿ ಕೇಳಬೇಕಾ ನೀವು, ಯಾವುದು ವೆರೈಟಿ ಬೇಕೋ ಆ ವೆರೈಟಿ ಸ್ಯಾರೀಸಲ್ಲೆಲ್ಲ ಅವೈಲೇಬಲ್ ಇತ್ತು. ಆದರೆ ಫಸ್ಟ್ ಟೈಮ್, ಅಂದರೆ ಸ್ಟಾಲ್ಗಳೆಲ್ಲ ಇರುತ್ತೆ ಯೂಶಲಿಯಾಗಿ, ಆದರೆ ನಮ್ಮ ಗ್ಲಾಸ್ ಹೌಸ್ ಪ್ರೋಗ್ರಾಮಲ್ಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರೋಗ್ರಾಮ್ಗೆ ಹೋದಾಗ ನನಗೆ ತುಂಬ ಯೂಸ್ಫುಲ್ ಆದಂತಹ ಒಂದು ಇನ್ಫಾರ್ಮೇಷನ್ ಅಂತಂದರೆ, ಪ್ರಿಯಾ ಅವರ ಒಂದು ಭೇಟಿ ಆಗಿದ್ದು. ಅಂದರೆ ಕ್ರಿಸ್ಪಿ ಕಾರ್ನ್ ಅಂತ ಹೇಳಿದ್ನಲ್ವ, ಆ ಪ್ರಿಯಾ ಅವರು ಹೇಳಿದ್ದಕ್ಕೆ, ಅಂದರೆ 6, 7, 8ನೇ ತಾರೀಕಿನ ದಿನ ಬ್ರಾಹ್ಮಣ ಸಮಾಜದವರು ಕುಶಲ ಅಂತ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ಬನ್ನಿ, ನೀವು ಎಷ್ಟೊಂದು ಮಾಹಿತಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರಿಂದ ನಾನು ಆ ಪ್ರೋಗ್ರಾಮಿಗೆ ಕೂಡ ಹೋದೆ. ಸೊ ಅಲ್ಲಿ ಹೋದಾಗ ನನಗೆ ಏನೇನೆಲ್ಲ ಯೂಸ್ಫುಲ್, ನಾನು ನಿರೀಕ್ಷಣೆ ಮಾಡಿರಲಿಲ್ಲ, ಆ ಥರದ್ದೆಲ್ಲ ಸ್ಟಾಲ್ಸ್ ಬಂದಿತ್ತು. ನಿಜವಾಗ್ಲೂ ಅವತ್ತು ಶುಕ್ರವಾರ ದಿನ ನಾನು ಹೋಗಿದ್ದು ಎಷ್ಟು ಖುಷಿಯಾಗಿತ್ತು ಅಂದರೆ ನನಗೆ ಹೇಳೋದಕ್ಕೂ ಅದು ಪದಗಳೇ ಬರಲಿಲ್ಲ. ಆಮೇಲೆ ಅವ್ರ ಕೋಪ್ರೇಷನ್ ಕೂಡ ಹಾಗೆ ಇತ್ತು. ಒಬ್ಬೊಬ್ಬರು ಸ್ಟಾಲ್ ಹತ್ರ ಹೋದಾಗೂ ಕೂಡ ಒಬ್ಬೊಬ್ಬರು ಒಂದು ಕೋಪ್ರೇಷನ್ ಇರ್ಬೋದು, ಅವರ ರಿಪ್ಲೈ ಇರ್ಬೋದು, ಮನಸ್ಸಿಗೆ ತುಂಬ ಖುಷಿ ಕೊಡ್ತಾಯಿತ್ತು. ಮಾಹಿತಿನೂ ಕೂಡ ಅಷ್ಟೇ ಸ್ಪೋರ್ಟಿವ್ ಆಗಿ ಹೇಳ್ತಾ ಇದ್ರು ಅವರೆಲ್ಲ. ಪ್ರಿಯಾ ಅವರು ಅಷ್ಟೇ, ನನಗೆ ಗ್ಲಾಸಸ್ಸಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಸಂದರ್ಶನ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವರು, ಅಂದರೆ ಕುಶಲ ಪ್ರೋಗ್ರಾಮಲ್ಲಿ ಸಿಕ್ಕಾಗ ಅವರು ಕಂಪ್ಲೀಟ್ ರೆಸಿಪಿ ಮತ್ತು ಅವರು ಏನು ಉದ್ದೇಶದಿಂದ ಬಂದಿದ್ದಾರೆ ಅದನ್ನೆಲ್ಲ ಕೂಡ ಶೇರ್ ಮಾಡಿದರು.
ಅದರ ಜೊತೆಗೆ ಹೇಳಿದ್ನಲ್ವ ಆದಿವಾಸಿ ಹೇರ್ ಆಯಿಲು, ಅವರು ಕೂಡ ಬಂದಿದ್ದರು. ಅವರು ಕೂಡ ಫೇಕ್ ಮತ್ತು ರಿಯಲ್ ಅನ್ನೋದು ಹೇಗೆ ಅನ್ನೋದನ್ನು ನನಗೆ ಸ್ಪಷ್ಟವಾಗಿ ತಿಳಿಪಡಿಸಿದರು. ಅದಾದ ನಂತರ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರನ ಹುಡುಕ್ತಾ ಇರ್ತೀವಿ. ಆವಾಗ ಅಲ್ಲಿ ನಿಜವಾಗ್ಲೂ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ಯೂನಿವರ್ಸಿಗೆ ರೀಚ್ ಆಗಿ ಅದು ನಮಗೆ ಪಾಸಿಬಲ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ. ಆ ಎಲ್ಲ ಮಾಹಿತಿಗಳನ್ನು ಒನ್ ಬೈ ಒನ್ ವೀಡಿಯೋದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ನೋಡಬಹುದು. ಗ್ಲಾಸ್ ಹೌಸಲ್ಲಿ ಅಷ್ಟೇ ನಾನು ನಿರೀಕ್ಷೆನೂ ಮಾಡದೇ ಇರ್ತಕ್ಕಂಥ ಸ್ಟಾಲ್ಸ್ ಎಲ್ಲ ಬಂದಿತ್ತು. ಡೇ ಬೈ ಡೇ ನನಗೆ ನಿಜವಾಗ್ಲೂ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಅಂದರೆ ಏನಾದರೂ ಒಂದು ವಸ್ತು ಬೇಕು ಅಥವಾ ಒಂದು ಥಿಂಗ್ ಬೇಕು ಅಂದರೆ ನಾವು ಯಾವುದೋ ಊರಿಗೆ ಹೋಗೋಕ್ಕಾಗದೇ ಇರೋ ಸಂದರ್ಭದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಯಾರೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ಥರದ ಪ್ರೋಗ್ರಾಮ್ನ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಏನೇನು ಬೇಕು ಆ ಎಲ್ಲ ಥಿಂಗ್ಸ್ಗಳು ಕೂಡ ಈ ಥರದ ಒಂದು ಸ್ಟಾಲ್ಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ನಮಗೆ ಅವೈಲಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಫೈನಲಾಗಿ ಎಲ್ಲ ಸ್ಟಾಲ್ಸು ಅಥವಾ ಬೇರೆ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಒಂದು ಗೇಮ್ ಸ್ಪಾಟಿಗೆ ಬಂದ್ವಿ. ಅದಾದ ನಂತರ ಮಕ್ಕಳು ನಿಜ ಖುಷಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಯೂಶಲಿ ಜಾತ್ರೆಗಳಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಪ್ರೋಗ್ರಾಮಲ್ಲಿ ಈ ಥರದ ಒಂದು ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ನಾವು ಬಂದಾಗ ಇಲ್ಲೂ ಕೂಡ ಮಕ್ಕಳಿಗೆ ಏನು ತಿನಿಸುಗಳು ಇಷ್ಟ ಅದು ಆ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ನಮಗೇನು ಬೇಕೋ ಅದನ್ನು ತೊಗೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೋದಾಗ ಅಲ್ಲಿ ಇದಕ್ಕೂ ಮುಂಚೆ ಸ್ವದೇಶಿ ಮೇಳದಲ್ಲಿ ನಾನು ಶೇರ್ ಮಾಡಿದ್ದೆ ಅಲ್ವಾ, ಪಶ್ಮಿನಾ ಶಿಲ್ಕು ಮತ್ತು ಕಾಶ್ಮೀರಿ ಕ್ಲಾತ್ಗಳೆಲ್ಲ ಅವೈಲಬಲ್ ಇತ್ತು ಅಂತ ಹೇಳಿದ್ನಲ್ಲ, ಅವರು ಕೂಡ ಬಂದಿದ್ದರು. ಸೇಮ್ ಅದೇ ಪರ್ಸನ್ ಬಂದಿದ್ದರಿಂದ ಅವ್ರಿಗೆ ನೆನಪಿಲ್ಲ. ಸೊ ನಾವು ಇವ್ರ ಹತ್ರ ಪರ್ಚೇಸ್ ಮಾಡಿದ್ವಿ ಅನ್ನೋದು ಅವ್ರಿಗೆ ನೆನಪಿಲ್ಲ. ನಾನು ಆಮೇಲೆ ಹೇಳಿದೆ ನೀವು ಸ್ವದೇಶಿ ಮೇಳಕ್ಕೆ ಬಂದಿದ್ರಲ್ವ, ಸೊ ಅವಾಗೆಲ್ಲ ನಿಮ್ಮ ಸ್ಯಾರೀಸ್ ಎಲ್ಲ ನೋಡಿದ್ವಿ ನಾವು ಅಂತ. ಅದಾದ ನಂತರ ಲೈಟರ್ ಇದೇನು ಅಂತ ಕೇಳ್ಬೋದು ಕೆಲವರು. ನಾನು ನಮ್ಮ ತಂಗಿ ಮನೇಲಿ ನೋಡಿದ್ದೆ, ದೀಪ ಹಚ್ಚೋಕ್ಕೆ ಬಳಸೋ ಅಂಥ ಒಂದು ಲೈಟರ್ ಇದು. ನನ್ನ ಮಗನಿಗೆ ಚಿಕ್ಕ ಮಗನಿಗೆ ತುಂಬ ಇಷ್ಟ ಇತ್ತು ಈ ಥರ ತೊಗೋಬೇಕು ಅಂತ. ಸೊ ಅವರು ಅಲ್ಲಿ ಬಂದಿದ್ದರಿಂದ ಅದನ್ನು ಕೂಡ ಒಂದು ಪರ್ಚೇಸ್ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಲಾಸ್ಟ್ ಡೇ ಮತ್ತು ಕೊನೆಗೆ ಹೋಗಿದ್ದರಿಂದ ಎಲ್ಲ ಸ್ಟಾಲ್ಸು ಕೆಲವೊಂದು ಕ್ಲೋಸ್ ಆಗಿತ್ತು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಎಷ್ಟಿತ್ತು ಅಷ್ಟನ್ನು ಕವರ್ ಮಾಡಿಕೊಂಡು ನಮ್ಮ ಗ್ಲಾಸ್ ಹೌಸ್ನ ಮತ್ತೊಮ್ಮೆ ರಿಪೀಟ್ ತಿರುಗಿ ನೋಡಿ ಕಣ್ಣು ತುಂಬಿಕೊಂಡು ನಾವು ಹೊರಗಡೆ ಬರ್ತಾ ಇದ್ವಿ. ಸೊ ಫೈನಲ್ ಆಗಿ ಹೋಗೋದು ಬೇಡ ಅಂತ ಅಂದ್ಕೊಂಡ್ರು ಕೂಡ ಲಾಸ್ಟ್ ಡೇ ನಾವು ಗ್ಲಾಸ್ ಹೌಸ್ಗೆ ಹೋಗಿದ್ರು ಕೂಡ ಇನ್ಫಾರ್ಮೇಷನ್ ತುಂಬ ಸಿಕ್ತು ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.